ನಮಸ್ತೆ. ನನ್ನ ಹೆಸರು ಯಮಣ್ಣ ಮುರುಗೇರ್ ಅಂತೇಳಿ. ನಮಸ್ತೆ ಸರ್. ನಮ್ಮ ಸಾರ್ ಬಗ್ಗೆ ನನಗೆ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಸಲಾಂ ಸಾರ್ ಅವರ ಹಾಡನ್ನು ಕೇಳಿದ್ದೆ. ಅದರಲ್ಲಿಯೂ ಇತ್ತೀಚೆಗೆ ಅವರ ಧ್ವನಿ ಇನ್ನೊಂದೆಲ್ಲ ನೋಡಿದರೆ ನನಗೆ ಫಿಲ್ಮ್ ಸ್ಟಾರ್ ಸುಂದರ್ ಕೃಷ್ಣ ಸರ್ ಅವರ ಧ್ವನಿ ನನಗೆ ನೆನಪಿಸಿಕೊಡ್ತು. ಅದಕ್ಕೋಸ್ಕರ ಅವರ ಬಗ್ಗೆ ಹೆಚ್ಚಿನ ಕುತೂಹಲ ಬಂದು ಅವರು ಒಂದು ಇಂಟರ್ವ್ಯೂ ಮಾಡಿ ಅವರ ಹಾಡನ್ನು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಹಾಕಬೇಕನ್ನೋ ಉದ್ದೇಶದಿಂದ ಇವತ್ತು ಅವರನ್ನ ನಾವು ಇಂಟರ್ವ್ಯೂ ಮಾಡ್ತಾಯಿದ್ದೀವಿ. ಇವರ ಹಾಡನ್ನು ನೋಡಿ ಜನ ನೀವು ನಿಮ್ಮ ಅನಿಸಿಕೆ ಹಾಗೂ ಪ್ರೋತ್ಸಾಹ ನೀಡಬೇಕಂತಂದೇಳಿ ಕೇಳ್ತೀನಿ. ಸರ್ ನಮಸ್ತೆ ಸರ್, ತಮ್ಮ ಹಾಡು ಅದನ್ನೆಲ್ಲ ನಾವು ಕೇಳಿ ಅನೇಕ ಕಾರ್ಯಕ್ರಮದಲ್ಲಿ ತಮ್ಮ ಹಾಡು ಅದೆಲ್ಲ ಕೇಳಿದ್ದೀವಿ. ಅತ್ಯಂತ ಖುಷಿಯಾಗಿದೆ. ಭಾಳ ಜನ ಭಾರಿ ಖುಷಿ ಪಡ್ತಾರೆ. ಧನ್ಯವಾದ. ಇದೆಲ್ಲ ತಮಗೆ ಏನೋ ವಂಶ ಪಾರಂಪರ್ಯನೋ ಅಥವಾ ರೂಢಿನೋ ಅಥವಾ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೇಕಂತ ಕೇಳ್ಕೊಳ್ತೀನಿ. ಸರ್, ನಮ್ಮ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಪ್ಪರು ನಾಟಕದಲ್ಲಿ ಅಭಿನಯ ಮಾಡ್ತಿದ್ರು. ನಮ್ಮ ಅಪ್ಪರು ರಿವಾಯಿತ್ ಪದಗಳು ಅಂಥೇಳಿ ಮೊಹರಂ ಮಾಲಾವಿ ಪದಗಳೆಲ್ಲ ಹಾಡ್ತಿದ್ರು. ಆಮೇಲೆ ಹಳ್ಳಿಯಲ್ಲಿ ನಾವು ಚಿಕ್ಕವನಿದ್ದಾಗ ಯಕ್ಷಗಾನ, ಬಯಲಾಟ, ನಾಟಕಗಳು, ಆಮೇಲೆ ಸೋಬಾನ ಪದಗಳು, ತೊಟ್ಟಿಲ್ ಪದಗಳು ಹಿಂಗೆ ಹಾಡಾಯ್ತಾರೆ. ನಾವೆಲ್ಲ ಹೋಗ್ತೀವಿ ಚಿಕ್ಕವರಿದ್ದಾಗ. ಇದರಿಂದ ಒಂದು ಕಲೆ ಬೆಳೆಸಿ ಸರ್. ಪ್ರೈಮರಿ ಇದರಲ್ಲೇ ನಮಗೆ ಸ್ವಲ್ಪ ಹಾಡಿನ ಇದ್ರ ಬಗ್ಗೆ ಅಭಿರುಚಿ ಆಯಿತು. ದೊಡ್ಡವರ ಇದರಿಂದ ನಮ್ಮ ತಂದೆಯವರು ಕೂಡ ಹಾಡ್ತಾ ಇರೋದ್ರಿಂದ ನಮಗೆ ಹಿಂದೆ ಸ್ವಲ್ಪ ಅಭಿರುಚಿ ಇದಾಗಿ ಹೆಚ್ಚಿಗೆ ಆಯ್ತು ಸರ್ ನಮಗೆ. ನಾನು ಹಾಡ್ತೀನಿ ಅಂತಂದೇಳಿ ನಿಮಗೆ ಯಾವ ಕಾನ್ಫಿಡೆನ್ಸ್ ಬಂತು ಸರ್? ಯಾವ ವಯಸ್ಸಿನಿಂದ ಅಥವಾ ಎಷ್ಟನೇ ತರಗತಿಯಿಂದ ನೀವು ಅಭ್ಯಾಸ ಇದನ್ನು ಶುರು ಹಚ್ಚಿಕೊಂಡ್ರಿ? ಸರ್, ಪದ್ಯಗಳು ಏನೇನಿದ್ರು ನಮ್ಮ ಸಾರ್ಗಳು ಗದ್ಯ ಪದ್ಯ ಇರ್ತಾವಲ್ಲ ಸರ್, ಆ ಪದ್ಯ ಇದು ಮಾಡಬೇಕಾದ್ರೆ ನಾವು ಆರಾಮಾಗಿ ಅವ್ರದ್ದು ಧ್ವನಿಯಲ್ಲಿ ಅನುಕರಣೆ ಮಾಡ್ಕೊಂತ ನೀನು ಚೆನ್ನಾಗಿ ಬರ್ತಿದ್ದಿ, ನೀನು ಹೇಳುವಂಗಿದ್ದು ಅವ್ರು ನಮಗೆ ಪ್ರೋತ್ಸಾಹ ಕೊಟ್ಟರು. ಹೊರಗಡೆ ಎಲ್ಲ ಕೇಳ್ತಾ ಇದ್ರು, ಅವ್ರು ಹೆಂಗೆ ಹೇಳ್ತಾರೆ ಮನೆಯಲ್ಲಿ ಹಾಡಿಸ್ತಿದ್ರು ಬೇರೆ ಬೇರೆಯವರು. ಆಮೇಲೆ ಹೈಸ್ಕೂಲಿಗೆ ಬಂದಮೇಲೆ ನಮಗೆ ಇದು ಸ್ವಲ್ಪ ಸ್ಪರ್ಧಾ ಮನೋಭಾವನೆ ಟೈಪು ಅವರು ಪ್ರೇರೇಪಣೆ ಮಾಡಿದ್ದಾರೆ. ನಮ್ಮ ಹಾಲಪ್ಪ ಸಾರು, ಭೀಮಪ್ಪ ಸಾರು ಇವರೆಲ್ಲ ಮಾಡಿದ್ರಿಂದ ನಾನು ಎಲ್ಲ ಶಾಲಾ ವಾರ್ಷಿಕೋತ್ಸವದಲ್ಲಿ ಸ್ವಲ್ಪ ಎಲ್ಲ ಬಹುಮಾನಗಳು ನಾನು ಪಡಿತಾ ಇದ್ದೆ ಸರ್. ಸ್ವತಃ ಚನ್ನವೀರ್ ಕಣಿವೆಯರ ಹಾಡನ್ನು ಅವರೆದುರಿಗೆ ಹಾಡಿದಿರಿ ಅಂತಂದೇಳಿ ನಾನು ಕೇಳಿದ್ದೆ ಸರ್. ಏನಾದ ಪ್ರಸಂಗ? ನಮ್ಮ ಶಾಲೆಯಲ್ಲಿ ನಾನು 9ನೇ ತರಗತಿಯಲ್ಲಿ ಇದ್ದೆ ಸರ್. ಫಸ್ಟು ನಾನು ಪರಿಚಯ ಮಾಡ್ಕೊಳ್ಳಿಲ್ಲ, ಭಯ ಆಯಿತು ನನಗೆ ಸ್ಟೇಜಿನ ವಾತಾವರಣ. ನಮ್ಮ ಸಾರ್ಗಳು ಏನಾಗೋದಲ್ಲ ಹೋಗು ಅಂತೇಳಿ ಇದು ಮಾಡಿದಾಗ ಹಾಡ್ತಾ ಇದ್ದೆ. ಅಲ್ಲಿಂದ ಒಂದು ವರ್ಷ ಶಾಲಾ ವಾರ್ಷಿಕೋತ್ಸವ ಇದ್ದಾಗ ನಮ್ಮ ಕವಿಗಳು ಅವರು ಬರೆದಿದ್ದೇ ಒಂದು ಪದ್ಯ ಇತ್ತು ನಮ್ಮ ಇದರಲ್ಲಿ, ಹೈಸ್ಕೂಲ್ನ ಇದರಲ್ಲಿ. ಚನ್ನವೀರ್ ಕಣಿವೆ ಸರ್, ಅದು ಶ್ರೀ ನಾರದಮುನಿ ಪ್ರೌಢಶಾಲೆ ಚಿಗಟೇರಿ ಅಂತೇಳಿ. ಅಲ್ಲಿ ನಮ್ಮ ಸಾಹಿತಿಗಳು ಇದ್ರು ಸರ್, ಮುದಿನೂರು ಸಂಗಣ್ಣ ಅಂತ. ಅವರ ಒಂದು ಇದರಿಂದ ಸಹಕಾರದಿಂದ ಅನೇಕ ಸಾಹಿತಿಗಳು ಅಲ್ಲಿ ಬರೋರು ಸರ್. ಅವ್ರ ಬಗ್ಗೆ ಅಷ್ಟು ನಮಗೆ ಬೇರೆ ಬೇರೆ ಯಾರು ಏನನ್ನೋದು ನನಗೆ ಪರಿಚಯ ಇದ್ದಿಲ್ಲ. ಆದರೂ ಅವರ ಪದ್ಯನ ನಮಗೆ ಪ್ರಾರ್ಥನೆಯಾಗಿ ಹಾಡಿಸಿದ್ರು ನಮ್ಮ ಸಾರುಗಳು. ಚನ್ನವೀರ್ ಕಣಿವೆಯವರು ಬಂದಿದ್ರು ಶಾಲಾ ವಾರ್ಷಿಕ ಸಮಾರಂಭದಲ್ಲಿ. ಆಮೇಲೆ ಅವ್ರು ಕರೆದು ನನಗೆ ಕೇಳಿದರು, ಇದು ಯಾರು ಹೇಳ್ಕೊಟ್ರಪ್ಪ ನಿನಗೆ ಅಂತೇಳಿ. ಸರ್, ನಮ್ಮ ಗುರುಗಳು ಎಲ್ಲ ನಮಗೆ ಕಲಿಸಿದ್ರು. ಇದು ಯಾರು ಪದ್ಯ ಬರೆದಿದ್ರು ಅಂತ. ಅದೇ ಸರ್, ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ, ಸರ್ವಹೃದಯ ಸಂಸ್ಕಾರಿ, ಜಯ ಭಾರತ ಕರುನಾಡ ಸರಸ್ವತಿ, ಗುಡಿ ಗೋಪುರ ಶಿಲ್ಪ ಕಲಾಕೃತಿ. ಈ ಹಾಡನ್ನು ನಮಗೆ ಪ್ರಾರ್ಥನೆಯಾಗಿ ಅವರು ಸಭೆಯಲ್ಲಿ ಹಾಡಿದ್ರು ಸರ್. ಕರೆದು ಕೇಳಿದ್ರು, ಭಾಳ ಖುಷಿ ಪಟ್ಟರು. ಯಾರು ಬರೆದಾರ ಇದು ಗೊತ್ತೇನಪ್ಪ ಅಂದರು. ಸರ್, ಇದು ಚನ್ನವೀರ್ ಕಣಿವೆಯವರು ಬರೆದಾರ ಅಂತ. ಮತ್ತು ನಾನು ಯಾರು ನಿನಗೆ ಪರಿಚಯ ಇದೆ ನನಗೆ ಏನಾರು ಹೇಳ್ಯಾರ ಸರ್, ನೀವೇ ಇದು ಬರೆದಿರೋದು ನಮಗೆ ಹೇಳಿದ್ರಂದು. ಅವ್ರು ನಮಗೆ ಶಬಾಷ್ಗಿಯಲ್ಲಿ ಕೊಟ್ಟು ಭಾಳ ಖುಷಿ ಪಟ್ಟರು ಸರ್. ಅದು ಇವತ್ತಿಗೂ ನಮಗೆ ನೆನಪು ಬರೆದಿದ್ದೀವಿ. ಅವ್ರ ಪ್ರೋತ್ಸಾಹ, ಚೆನ್ನಾಗಿ ಹಾಡ್ತೀಯಾ ನೀನು, ಚೆನ್ನಾಗಿ ಮುಂದಿಂಥವೆಲ್ಲ ಹಾಡ್ಕೊಂತ ಹೋಗಪ್ಪ ಯಾವ ಇದ್ದಾಗ ಅಂತ ನಮಗೆ ಅವರು ಇದು ಬರ್ತಕ್ಕಂಥ ದಿವಸ ವರದಕ್ಷಿಣೆ ನಿರ್ಮೂಲನೆ ಮಾಡೋದು. ವಿದ್ಯೆ ಕಲ್ತ್ರೆ ನಿನ್ನ ಮುಂದೆ ನಿಮ್ಮ ಜೀವನ ಆಗ್ತೈತೆ ಅಂದರೆ ಮುಂದೆ ಹಾಡಿನ ಸಾರಾಂಶ ಬಿಡುತ್ತೆ. ಆಮೇಲೆ ಶಾಲೆ ಬಿಟ್ಟು ಮಕ್ಕಳಿಗೆ ಕೂಡ ಬಿಡುದು. ಶಾಲೆಯನ್ನ ಬಿಡಿಸಬ್ಯಾಡ್ರಿ, ಕೂಲಿ ಕೆಲಸ ಖರ್ಚ ಬ್ಯಾಡ್ರಿ, ಚಿಗುರಲ್ಲಿರುವ ಮಗುವನ್ನ ಚಿಗುರಲ್ಲಿ ಜೂಟ ಬ್ಯಾಡ್ರಿ, ಹೆಣ್ಣೆಂದು ಜರಿಯ ಬ್ಯಾಡ್ರಿ, ಕೀಳಾಗಿ ಕಾಣಬ್ಯಾಡ್ರಿ, ಹೆಣ್ಣೆಂದು ಜರಿಬ್ಯಾಡ್ರಿ, ಕೀಳಾಗಿ ಕಾಣಬ್ಯಾಡ್ರಿ, ಹೆಣ್ಣೊಂದು ಹೆಣ್ಣೊಂದು ನಮ್ಮ ಬಾಳಿನ ಕಣ್ಣೆಂದು ಭಾವಿಸಿರಿ. ರಾಜಕಾರಣಿಗಳು
ಸಭೆ ಸಮಾರಂಭದಾಗ ಹೋದಾಗ ಏನೋ ಒಂದು ಎರಡೂ ಪಕ್ಷದ ಪ್ರಾರ್ಥನೆಗೆ ಹೋಗ್ಬೇಕಾದಾಗ ಒಂದು ಇಕ್ಕಟ್ಟಿ ಪ್ರಸಂಗ ಸಿಕ್ಕಂದಿದ್ರು ಅಂತ ನಾನು ಕೇಳಿದ್ದೆ. ಯಾರ ಅದು ಇವತ್ತಿಗೂ ಒಂದಿಷ್ಟು ಚುಟುಕಾಗಿ ಅದ್ರ ಬಗ್ಗೆ ಹೇಳ್ತೀರಾ? ನಾವು ಏನು ಮರೆಯಂಗಿಲ್ಲ ಸರ್. ಅದು ನಾವು 10 ಗಂಟೆಯಿಂದ ನಮ್ದು ಬೆನ್ನಳ್ಳಿ ಪ್ರಾಪರ್ ಸರ್. ಅಲ್ಲಿಂದ ನಡ್ಕೊಂಡ್ ಬರ್ತಿದ್ವಿ ನಾವು ಚಿಗಟೇರಿಗೆ. 3 ಕಿಲೋಮೀಟರ್ ಆಗ್ತಿತ್ತು. ಅದು ಯಾವ ಸಭೆ ಸಮಾರಂಭಗಳು ಏನಾದ್ರು ನಡೆದ್ರೆ ನಿಮ್ಮ ಶಾಲೆಯಿಂದ ಯಾವ್ದಾರು ಒಬ್ಬ ವಿದ್ಯಾರ್ಥಿಗೆ ಕಳಿಸ್ರಿ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ರಾಜಕಾರಣಿಗೂ ಸ್ವಲ್ಪ ಚುನಾವಣೆ ಸಮಯದಲ್ಲಿ ಸರ್ ಕರೆದು ಅವಾಗ ಬಸವರಾಜೇಶ್ವರಿ ಬಂದಿದ್ರು. ಆಮೇಲೆ MI ಘೋರ್ಪಡಿ, RY ಘೋರ್ಪಡಿಗಳು, N ತಿಪ್ಪಣ್ಣ ಅವರೆಲ್ಲ MP ಎಲೆಕ್ಷನ್ ಇದ್ರಾಗ ಸರ್. ಆ ರೀತಿ ಇದ್ದಾಗ ವೀರೇಂದ್ರ ಪಟೇಲ್ ಕೂಡ ಬಂದಿದ್ರು ನಮ್ಮ MP ಪ್ರಕಾಶ್ ಅವ್ರ ಜೊತೆಗೆ. ಕಾಂಗ್ರೆಸ್ನವರು ಕರೀತಿದ್ರು, ಇವರು ಕರೆದ್ರು ಸರ್. ಒಂದ್ಸಲ ಏನಾಗ್ಬಿಡ್ತು, ಲೇಟ್ ಆಗ್ಬಿಡ್ತು. ಅವ್ರು ಹೊರಗೆ ಹೋಗಿ ನನಗೆ ಕುದಿಸ್ಬಿಟ್ರು ಸರ್ ಆ ವೇದಿಕೆ ಹತ್ರ. ಅವ್ರು ಬರೋದು ಲೇಟ್ ಆಯಿತು, ನನಗೆ ಊಟ ಇಲ್ಲ ಅಲ್ಪಿಟ್ಟು ಆಗ್ತಂತ ಕೂತ್ಬಿಟ್ಟೆ. ಕೊನೆಗೆ ಒಂದು ಗಳಿಗೆಯಲ್ಲಿ ಅವ್ರು ಬಂದರು, ಪ್ರಾರ್ಥನೆ ಮಾಡಿ ಬರಬೇಕಾದ್ರೆ ಆ ಒಂದು ಪಕ್ಷದವ್ರು ನನಗೆ ಹಿಡ್ಕೊಂಡ್ರು. ನೀನು ಮೊನ್ನೆ ಆ ಪಕ್ಷದಲ್ಲಿ ಹಾಡಿದ್ದೆ, ಇವತ್ತಾಗಿದ್ರಾಗ ಬಂದು ಹಾಡಿದೆ ನೀನು ಅಂಥೇಳಿ ಕೇಳಿದ್ರು. ಇಲ್ಲ ನಮ್ಮ ಸಾರ್ ಕಳಿಸಿದ್ರು, ಒಂದು ಹಾಡು ಹೇಳಿ ಬರಪ್ಪ ಪ್ರಾರ್ಥನೆ ಅಂತಂದ್ರೆ ಅದಕ್ಕೆ ಬಂದೀನಿ, ನನಗೇನು ಗೊತ್ತಿಲ್ಲ, ಇನ್ನೊಂದು ಸಲ ಬರಬೇಡ, ನನಗೆ ಹಸಿವಾದ್ರೂ ಕೂಡ ಮನೆಗೆ ಹೋಗೋದು ಭಾಳ ಇದು ಸರ್. ಅವಾಗ ನನಗೆ ಕೈ ಬಿಟ್ಬಿಟ್ರಿ ಬಟ್ ಬರೋದಿಲ್ಲ ಅಂಥೇಳಿ ಹಾಳ ಕಚ್ಬಿಟ್ಟು ನಾನು ಇಲ್ಲ ಅಂಥೇಳಿ ಅವರು ಓಟದಲ್ಲಿ ಕಾರ್ಮಾಟಿಗೆ ತರಿಸಿ ತಿನ್ನಂದ್ರೆ ತಿನ್ನೋಕ್ಕಾಗಿಲ್ಲ. ಒಟ್ಟು ನಾನು ಊರು ಸೇರ್ಬೇಕಾಯ್ತು, ಕತ್ಲ ಭಾಳ ಇದು ಅಂಥೇಳಿ ಈ ರೀತಿ ಒಂದು ಅನುಭವ ಆದಾಗ ಅವಾಗ ನಾನು ಬರಲ್ಲಪ್ಪ ಯಾವ ರೀತಿ ಅಂತ ಹೇಳ್ತಿದ್ದೆ. ಅದು ಒಂದು ನೆನಪು ಇದು ಹೊತ್ತಿಗೆ ಬರ್ತೈತಿ. ಆ ಚುನಾವಣೆ ಆಯ್ತು, ಘೋರ್ಪಡೆಯವರು ಬಂದಿದ್ರು. ಬರಗಾಲ ಸನ್ನಿವೇಶದಲ್ಲಿ ಅವರು ಹಣಕಾಸಿನ ಮಂತ್ರಿ ಇದ್ರು. ಕೊಟ್ಟರು ದಾರಿಯಲ್ಲಿ ಬರ್ಬೇಕಾದ್ರೆ ನಾವು ಗೊಬ್ಬರ ಏರ್ತಿದ್ವಿ. ನಾನು ಚಿಕ್ಕ ಮಗ, ನಮ್ಮ ಅಣ್ಣರು ಗೊಬ್ಬರ ಏರ್ಕೊಂಡು ಹೋಗ್ಬೇಕಾದ್ರೆ ಬಂಡಿ ಮೊಕ್ಕಕ್ಕೆ ಧ್ವಜ ಕಟ್ಟಿದ್ರು. ಅದನ್ನು ನೋಡಿ ಅವರು ಒಂದು ಹೇಳ್ತಿದ್ವಿ ಸರ್, ಬಾಲ್ಯ ವರದಕ್ಷಿಣೆ, ದೇವದಾಸಿ ಬಗ್ಗೆ, ಇಷ್ಟು ಬೇಗ ಮದುವೆ ಯಾಕಮ್ಮ, ಈ ಚಿಕ್ಕ ಹುಡುಗಿಗೆ ಲಂಗ ಹಾಕಿ ಶಾಲೆಗೆ ಕಳಿಸಮ್ಮ, ಸೀರೆ ಬೇಡ ಅಂತ ಹಾಡುಗಳು ಆ ಒಂದು ಶೈಕ್ಷಣಿಕ ಇದರಲ್ಲಿ ಬಂದಿವಿ ಸರ್. ಆಮೇಲೆ ಕಲಾ ಸಮಾಜದ ಸಾಮರಸ್ಯದ ಬಗ್ಗೆ ನೀವು ಭಾಳ ಆಡ್ತೀರಂತ ಕೇಳಿದ್ದೆ, ಅದನ್ನ ಯಾವ್ದಾರ ಒಂದು ಚುಟುಕ ಆಡ್ತೀರ? ಅದ್ರ ಬಗ್ಗೆ ಸರ್ ಸಮಾಜ ಸಾಮರಸ್ಯ, ಜಾತಿ ಧರ್ಮದ ಬಗ್ಗೆ ಅದ್ಭುತವಾದ ಹಾಡು ಹೇಳ್ತೀರಂತ ಕೇಳಿದ್ದೆ. ಪೂರ್ತಿ ಹಾಡು ಹೇಳ್ಬೇಡಿ ಸರ್. ಅದು ಜಾತೀಯತೆ ಬರಲಿಲ್ಲದಾಗ ನಾವೆಲ್ಲ ಒಂದು ಐಕ್ಯತೆಯಾಗಿ ದೇಶ ಇರಬೇಕು ಅನ್ನೋ ಇದಕ್ಕೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾ ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾ ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಈ ಐಕ್ಯತೆ ಹಾಡು ಮಕ್ಕಳಲ್ಲಿ ಕೂಡ ಕಳಿಸ್ತಿದ್ವಿ ಸರ್. ಭಾಳ ಇದು ಭಿನ್ನ ಭೇದ ಬರಬಾರ್ದು ಅಂತೇಳಿ. ಇನ್ನು ಸ್ವಲ್ಪ ಭಿನ್ನ ಭೇದವ ಮಾಡಬ್ಯಾಡೀರೋ, ಭಿನ್ನ ಭೇದವ ಮಾಡಬ್ಯಾಡೀರೋ, ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿರು, ಭಿನ್ನ ಭೇದವ ಮಾಡಬ್ಯಾಡೀರೋ. ಮನೆ ಮನೆ ತಿರುಗೋದು ಬೆಕ್ಕು, ಅಯ್ಯ ಮನೆ ಮನೆ ತಿರುಗೋದು ಬೆಕ್ಕು. ಅಯ್ಯ ಬ್ರಾಹ್ಮಣರ ಮನೆಯಲ್ಲಿ, ಲಿಂಗಾಯತರ ಮನೆಯಲ್ಲಿ, ಕ್ವಾಂಟಿಯರ ಮನೆಯಲ್ಲಿ ಹಾಲು ನೆಕ್ಕದು ನೋಡು ಬೆಕ್ಕು, ಹಾಲು ನೆಕ್ಕದು ನೋಡು ಬೆಕ್ಕು. ಅಯ್ಯ ಮುಸ್ಲಿಮರ ಮನೆಯಲ್ಲಿ, ಹೊಲೆಯರ ಮನೆಯಲ್ಲಿ, ದೇವರ ಮನೆಯಲ್ಲಿ ಬಾಡು ತಿನ್ನೋದು ನೋಡು ಬೆಕ್ಕು, ಬಾಡು ತಿನ್ನೋದು ನೋಡು ಬೆಕ್ಕು. ಇಂಥ ಸರ್ವ ಜಾತಿಯೊಳಗ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲೂ, ಮೈಲಾರು ಲಿಂಗ, ಮೈಲಾರು ಲಿಂಗ, ಮೈಲಾರು ಲಿಂಗ. ಭಿನ್ನ ಭೇದವ ಮಾಡಬ್ಯಾಡೀರೋ, ಭಿನ್ನ ಭೇದವ ಮಾಡಬ್ಯಾಡೀರೋ, ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿರು. ಈ ರೀತಿ ಐಕ್ಯತೆ ಹಾಡ್ತಕ್ಕಂಥ ಮಾನವರಾಗೋಣ ನಾವು, ಮಾನವರಾಗೋಣ, ಮಾನವರಾಗೋಣ ನಾವು, ಮಾನವರಾಗೋಣ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಬೌದ್ಧ ಎಲ್ಲರೂ ಸೇರಿ ಒಂದೇ ಕಡೆಗೆ ಇರುವುದು. ಅತ್ಯಂತ ಜನಪ್ರಿಯ ಹಾಡು.
ತಾವು ಅದನ್ನ ಹೇಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಡ್ತೀನಿ ಸರ್. ಸರ್, ಇದು ಭಾಳ ಎಲ್ಲರಿಗೂ ಇಷ್ಟಪಡ್ತಕ್ಕಂಥ ಹಾಡು, ಎಲ್ಲರೂ ಈ ಚಿಂತನ ಮಾಡ್ತಕ್ಕಂಥ ಹಾಡು ಸರ್ ಅದು. ಯಾಕಂದರೆ ಇಡೀ ದೇಶದಲ್ಲಿ ಒಂದು ಪ್ರೀತಿಯ ಗಾಳಿ ಬೀಸುತ್ತಿದೆ ಅಂತ. ಈ ಪ್ರೀತಿ ಗಾಳಿ ಬೀಸ್ಬೇಕು ಸರ್, ಗಡಿಯಿಂದ ಗಡಿಗೆ. ಈ ದ್ವೇಷದ ಗಾಳಿ ಮಾಯವಾಗಿ ಎಲ್ಲ ಕಡೆಗೂ ಒಂದು ಪ್ರೀತಿಯ ವಾತಾವರಣ ಬರಬೇಕು. ಎಲ್ಲ ಜಾತಿ ಭಾಷೆ ಅನ್ಯಾಯ ಇದರಲ್ಲಿ ಆ ಒಂದು ಹಾಡು ಸಂದೇಶ ಸಾರ್ತಕ್ಕಂಥ ಒಂದು ಹಾಡು ನಾ ಹೇಳ್ತೀನಿ. ಓಕೆ ಸರ್. ಪ್ರೀತಿಯ ಗಾಳಿ ಬೀಸುತ್ತಿದೆ, ಹಟ್ಟಿ ಮೊಹಲ್ಲಗಳ ನಡುವೆ, ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ, ಸಂಗಾತಿಯೇ ಓ ನನ್ನ ಸಂಗಾತಿಯೇ. ಪ್ರೀತಿಯ ಗಾಳಿ ಬೀಸುತ್ತಿದೆ, ಹಟ್ಟಿ ಮೊಹಲ್ಲಗಳ ನಡುವೆ, ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ, ನನ್ನ ಸಂಗಾತಿಯೇ ಓ ನನ್ನ ಸಂಗಾತಿಯೇ. ಸ್ಪರ್ಶ ಸ್ಪರ್ಶತೆ ಬೇಲಿಗಳು, ಜಾತಿ ಧರ್ಮದ ಗೋಡೆಗಳು, ಸ್ಪರ್ಶ ಸ್ಪರ್ಶತೆ ಬೇಲಿಗಳು, ಜಾತಿ ಧರ್ಮದ ಗೋಡೆಗಳು, ಎಲ್ಲವ ದಾಟಿ ಎತ್ತರಕ್ಕೆ ಹಾರೋಣ ಬಾ, ನನ್ನ ಸಂಗಾತಿಯೇ ಓ ನನ್ನ ಸಂಗಾತಿಯೇ. ಪ್ರೀತಿಯ ಗಾಳಿ ಬೀಸುತ್ತಿದೆ, ಹಟ್ಟಿ ಮೊಹಲ್ಲಗಳ ನಡುವೆ, ಗಡಿಗಳ ಮೀರಿ ಗೆಳೆತನವ ಮಾಡೋಣ ಬಾ, ನನ್ನ ಸಂಗಾತಿಯೇ ಓ ನನ್ನ ಸಂಗಾತಿಯೇ. ಅವ್ವನ ಪ್ರೀತಿಗೆ ಕೈ ಮುಗಿದು, ಅಪ್ಪನ ಮಮತೆಗೆ ಶರಣೆಂದು, ಅವ್ವನ ಪ್ರೀತಿಗೆ ಕೈ ಮುಗಿದು, ಅಪ್ಪನ ಸರ್, ಬ್ರಹ್ಮ ಹಣೆ ಬರದ ಯಾವ ರೀತಿ ಬರ್ದಿನ ಅನ್ನೋದ್ರ ಬಗ್ಗೆ ನಿಮ್ದೊಂದು ಹಾಡು ಅತ್ಯಂತ ಖ್ಯಾತಿ ಪಡೆದಿದೆ ಸರ್. ಅದು ಏನು ಅಂತ ಹೇಳಿ ಸ್ವಲ್ಪ ನೀವೊಂದು ಹಾಡು ಸರ್. ಹಿಂದೆ ರಾಜ ಮಹಾರಾಜರು ಅನೇಕ ಶೂರವೀರರು ಇಂಥವರೆಲ್ಲ ಬಾಳ್ ಹೋಗಿದ್ದಾರೆ ಸರ್. ಅವ್ರಿಗೆ ಅವ್ರ ಹಣೆ ಬರದಾಗ ಏನಿತ್ತು ಅದು ಬಿಟ್ಟಿಲ್ಲ. ಯಾರಿಗೆ ಈ ಕರ್ಮ ಏನೈತಲ್ಲ ನಾವು ನಮ್ಮ ಪಡ್ಕೊಂಬಂದಿರೋದ ನಮಗೆ ಬಂದೇ ಬರ್ತೈತಿ ಅಂತಕ್ಕಂಥ ಒಂದು ಸಂದೇಶ ಒಬ್ಬ ಮನುಷ್ಯರಿಗೆ ಧೈರ್ಯ ಕೊಡ್ತಕ್ಕಂಥವ್ರಿಗೆ. ನಾವು ಒಳ್ಳೇದೇ ಮಾಡಬೇಕು, ಒಳ್ಳೇದು ಮಾಡಿದ್ರೆ ಆ ಕರ್ಮ ನಮಗೆ ಒಳ್ಳೇದು ಬರ್ತೈತಿ, ಪುಣ್ಯ. ತಪ್ಪು ಮಾಡಿದ್ರೆ ನಮಗೆ ಕರ್ಮ ಇದು ಬರ್ತೈತಿ, ಪಾಪ ಅನ್ನೋ ಒಂದು ಸಂದೇಶ ಸಾರ್ತೈತಿ ಸರ್. ಆ ಒಂದು ತತ್ವಪದ ನಿಮ್ಮ ಮುಂದೆ ಹೇಳಿ ಸರ್. ಎಷ್ಟೋ ಪರಿ ಬರೆದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಎಷ್ಟೋ ಪರಿ ಬರೆದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ, ಎಷ್ಟೋ ಪರಿ ಬರೆದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ, ಎಷ್ಟೋ ಪರಿ ಬರೆದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ. ಸತ್ಯ ನುಡಿಯುವುದು ಪಾಂಡವರ ನಿಯಮ, ಪಗಡಿ ಆಡಿ ಅಡಿಸೋತಾನು ಧರ್ಮ. ಸತ್ಯ ನುಡಿಯುವುದು ಪಾಂಡವರ ನಿಯಮ, ಪಗಡಿ ಆಡಿ ಅಡಿಸೋತಾನು ಧರ್ಮ. ಬಲಿಷ್ಠರಿದ್ದರು ಅರ್ಜುನ ಭೀಮ, ಬಲಿಷ್ಠರಿದ್ದರು ಅರ್ಜುನ ಭೀಮ, ಪಾಂಡವರಿಗೆ ಬಿಡಲಿಲ್ಲ ವನವಾಸ ಕರ್ಮ. ಎಷ್ಟೋ ಪರಿ ಬರೆದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ, ಎಷ್ಟೋ ಪರಿಯ ಬರೆದಾನೋ ಬ್ರಹ್ಮ, ಬಿಟ್ಟಿಲ್ಯಾರಿಗೆ ಕರ್ಮ.
ಪಾಂಡವ್ರಿಗೆ ಸೋತರು ದ್ರೌಪದಿ ಧರ್ಮ, ಕೌರವ್ಗೆ ಸೋತರು ದ್ರೌಪದಿ ಧರ್ಮ. ದ್ರೌಪದಿ ಕೇಳ್ತಾಳ ಇದರ ನಿಯಮ. ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ, ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ. ಸಬದಾಗ ಸೀರೆ ಕಳಚಿತೋ ಕರ್ಮ. ಎಷ್ಟೋ ಪರಿ ಬರೆದಾನೋ ಬ್ರಹ್ಮ, ಬಿಟ್ಟಿಲ್ ಯಾರಿಗೆ ಕರ್ಮ. ಎಷ್ಟೋ ಪರಿ ಬರೆದಾನೋ ಬ್ರಹ್ಮ, ಬಿಟ್ಟಿಲ್ ಯಾರಿಗೆ ಕರ್ಮ. ದಾನ ಮಾಡುವುದು ಕರ್ಣನ ನಿಯಮ, ತಾಯಿಗೆ ವಚನ. ಕಾರ್ಬಾರ್ ಆಗ್ತೈತಿ, ಎಂತ ರಾಜಕಾರಣಿಗೆ ಆಸೆಗೆ ಬಿಟ್ಟಾರ ಅನ್ನೋದು ಒಂದು ಇದು ಬರ್ತೈತಿ. ಆಮೇಲೆ ಎಡವಿದ್ರೆ ಕಲ್ಲು ಅದು ಉಡಿಯ ಕಟ್ಕೊಂಡ್ ಹೋದ್ರೆ ಅದು ಹಿಡಿತೈತಿ ಅನ್ನೋದು ಅಂತ. ಆಮೇಲೆ ಗಳಿಸಿದ್ದೆಲ್ಲ ಮನೆಯಲ್ಲಿ ಒಟ್ಕಂತ ಹೋಗ್ಬಿಟ್ರೆ ಮನೆ ಹೆಂಗ್ ಹಿಡಿತೈತಿ ಅಂತಕ್ಕಂಥ ಬಬ್ಲಾದ್ರಿ ಸದಾಶಿವಪ್ಪನವ್ರು ಅಂತ ಹೇಳಿ ಒಂದು ಅವರೊಂದು ತತ್ವಪದ ಬರ್ದಿದೆ ಸರ್. ಅದು ಒಂದ್ ಸ್ವಲ್ಪ ನೆನ್ಪು ಮಾಡಿ ನೋಡಿ. ಈ ಎಡವಿದ ಕಲ್ಲ ಒಡಿಯಾಗ ಕಟ್ಟಿಕೊಂಡ್ರೆ ಉಡಿ ಹ್ಯಾಂಗ ತಡದಿತ್ತು. ಗಳಿಸಿದೆಲ್ಲ ಮನೆಯಾಗಿಟ್ಟರ ಮನಿ ಹ್ಯಾಂಗ ಹಿಡದೈತೋ. ಎಡವಿದ ಕಲ್ಲ ಒಡಿಯಾಗ ಕಟ್ಟಿಕೊಂಡ್ರೆ ಉಡಿ ಹೆಂಗ ತಡದಿತ್ತು. ಎಡವಿದ ಕಲ್ಲ ಉಡಿಯಾಗ ಕಟ್ಟಿಕೊಂಡ್ರೆ ಉಡಿ ಹೆಂಗ ತಡದಿತ್ತು. ಗಳಿಸಿದ್ದೆಲ್ಲ ಮನಿಯಾಗಿಟ್ಟರ ಮನಿ ಹೆಂಗ ಹಿಡಿದೈತೋ. ಗಳಿಸಿದ್ದೆಲ್ಲ ಮನಿಯಾಗಿಟ್ಟರ ಮನಿ ಹೆಂಗ ಹಿಡಿದೈತೋ. ಎಡವಿದ ಕಲ್ಲ ಒಡಿಯಾಗಿಟ್ಟರ ಒಡಿ ಹೆಂಗ ತಡದೀತೋ. ಕುಡುಕಾರ ಕೈಯಾಗ ಕಾರ್ಬಾರ್ ಕೊಡಬ್ಯಾಡ್ರಿ ಮನಿ ಮಾರ ಮುರಿದಿತ್ತೋ. ಹೆಂಡತಿ ಮಾತಿಗೆ ಕಿವಿ ಕೊಡಬ್ಯಾಡ್ರಿ ಸಂಸಾರ ಒಡೆದಿತ್ತೋ. ಕುಡುಕಾರ ಕೈಯಾಗ ಕಾರ್ಬಾರ ಕೊಡಬ್ಯಾಡ್ರಿ ಮನಿ ಮಾರ ಮುರಿದಿತ್ತೋ. ಹೆಂಡತಿ ಮಾತಿಗೆ ಕಿವಿಯ ಕೊಡಬ್ಯಾಡ್ರಿ ಸಂಸಾರ ಹೊಡೆದಿತ್ತೋ. ದಡ್ಡರ ಕೈಯಾಗ ಹಿರಿತನ ಕೊಟ್ಟಾರ ಶುದ್ಧಂಗ ಆದೀತೋ. ದಡ್ಡರ ಕೈಯಾಗ ಹಿರಿತನ ಕೊಟ್ಟರ ಶುದ್ಧಂಗ ಆದಿ.